ಶಿವಗಂಗಾ ಚಿತ್ರಮಂದಿರ ಬಂದ್ ಮಾಡಲಾಗಿದೆ. ಪ್ರೇಕ್ಷಕರಲ್ಲಿ ಇದೊಂಥರ ಬೇಸರ ಅಂತಾನೆ ಹೇಳಬಹುದು. ಇಡೀ ಕೊರಟಗೆರೆ ತಾಲೂಕಿಗೆ ಇದು ಒಂದೇ ಒಂದು ಚಿತ್ರಮಂದಿರ ಇತ್ತು. ಇಂದಿನಿಂದ ಬಂದ್ ಮಾಡಲಾಗಿದೆ. 10 ಲಕ್ಷಕ್ಕೂ ಅಧಿಕ ಕಂದಾಯ ಬಾಕಿಯನ್ನು ಉಳಿಸಿಕೊಂಡಿತ್ತು. ಶಿವಗಂಗಾ ಚಿತ್ರಮಂದಿರ ಬಂದ್ ಮಾಡಿದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಚಿತ್ರಮಂದಿರಕ್ಕೆ ವಾಪಸ್ ಬಂದಿದ್ದಾರೆ. ಪ್ರೇಕ್ಷಕರು ಪಟ್ಟಣ ಪಂಚಾಯಿತಿಯಿಂದ 8ಕ್ಕೂ ಅಧಿಕ ನೋಟಿಸ್ ಅನ್ನು ನೀಡಿದರೂ ಕೂಡ ನೋಟಿಸ್ಗಳನ್ನು ತೆಗೆದುಕೊಳ್ಳದೆ ಚಿತ್ರಮಂದಿರದ ಮಾಲೀಕನು ಉದ್ದಟತನವನ್ನ ಮೆರೆದಿದ್ದಾರೆ. ಇಂದು ಬೆಳಿಗ್ಗೆ ಏಕಾಏಕಿ ಭೇಟಿ ನೀಡಿದ ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಉಮೇಶ್ ಹಾಗೂ ಅಧಿಕಾರಿಗಳ ತಂಡದವರು ಶಿವಗಂಗಾ ಚಿತ್ರಮಂದಿರ, ಶಿವಾಂಗ ಕಲ್ಯಾಣ ಮಂಟಪ ಹಾಗೂ ಹೋಟೆಲ್ ಬಂದ್ ಮಾಡಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ಹೋಟೆಲ್ನಲ್ಲಿ ಇಂದು ತಯಾರು ಮಾಡಿದ ಅಡುಗೆಗಳನ್ನು ವ್ಯಾಪಾರ ಮಾಡಿಕೊಳ್ಳುವಂತೆ ಅವಕಾಶವನ್ನು ಕೊಟ್ಟು ಸಂಜೆಯ ಮೇಲೆ ಅದು ಕೂಡ ಬಂದಾಗಲಿದೆ. ಇದಿಷ್ಟೇ ಅಲ್ಲ, ಪಟ್ಟಣದಲ್ಲಿ ಯಾರೇ ಆದರೂ ಕೂಡ ಅಧಿಕ ಕಂದಾಯ ಹಣ ಬಾಕಿ ಉಳಿಸಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಎಚ್ಚರಿಕೆಯ ಗಂಟೆ. ಆದಷ್ಟು ಬೇಗ ಎಲ್ಲ ಕಂದಾಯ ಹಣಗಳನ್ನು ಪಾವತಿಸಿ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಉಮೇಶ್ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಬೇಸರವನ್ನ ವ್ಯಕ್ತಪಡಿಸಿದ ಥಿಯೇಟರ್ ಮ್ಯಾನೇಜರ್ ಅನಿಲ್ ಕುಮಾರ್, ಇನ್ನು ನಮಗೆ ಯಾವುದೇ ನೋಟಿಸ್ ಅನ್ನ ನೀಡಿಲ್ಲ, ಕೋರ್ಟ್ನಲ್ಲಿ ಕೇಸ್ ಕೂಡ ನಡೀತಾ ಇದೆ, ಸ್ಟೇ ಇದ್ರೂ ಕೂಡ ಇಂದು ಬಂದ್ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ನಮಸ್ಕಾರ. ಇಲ್ಲಿ ನಾವು ಏನು ಶಿವಗಂಗಾ ಟ್ಯಾಕೀಸು ಮತ್ತೆ ಶಿವಗಂಗಾ ಕಲ್ಯಾಣ ಮಂಟಪ ಸುಮಾರು ವರ್ಷಗಳಿಂದ ಕಂದಾಯ ಬಾಕಿಗೊಳಿಸ್ಕೊಂಡಿದ್ದು, ಈ ಬಗ್ಗೆ ಸುಮಾರು ಸರಿ ನಾವು ನೋಟಿಸ್ ಕೊಟ್ಟಾಗೂ ಸಮೇತ ಅಮೌಂಟನ್ನ ಸರಿಯಾಗಿ ಕಟ್ಟದೇನೆ ಸ್ವಲ್ಪನೇ ಕಟ್ಟಿ ಕಂದಾಯನ ಸರಿಯಾಗಿ ಕಟ್ಟದೇನೆ ಉದ್ದಟತನ ತೋರಿಸ್ತಾ ಇದ್ವಿ. ಪದೇ ಹೇಳಿದ್ವಿ. 3ನೇ ಸರಿ ಬಾಕಿ ನಾವು ಅಲ್ಲಿ ಹಾಕ್ಸ್ತಾ ಇರೋದು. ಹಿಂದಿನ 2 ಬಾರಿ ಹಾಕ್ಸ್ದಾಗೂ ಸಮೇತ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ನಾವು ಕಟ್ತೀವಿ ಅಂತ ಹೇಳಿದ್ರು ಸಮೇತ ಕಟ್ಟದೇನೆ ಪದೇ ನೋಟಿಸ್ ನೀಡಿದ್ರು ಸಮೇತ ಸ್ವೀಕರಿಸ್ತಿರ್ಲಿಲ್ಲ. ಆ ಕಾರಣದಿಂದ ನಮ್ಮ ಏನು ಮುನ್ಸಿಪಲ್ ಕಾನೂನು ಬಿಟ್ಟರೆ ಈಗ ಅದನ್ನ ಬಾಕ್ಲನ್ನ ಹಾಕ್ಸಿ. ಸರ್, ಯಾವ್ಯಾವ ಸೀಸ್ ಮಾಡಿದ್ರೆ ಸರ್? ಈಗ ಶಿವಗಂಗಾ ಟ್ಯಾಕೀಸು ಮತ್ತು ಆಮೇಲೆ ಕಲ್ಯಾಣ ಮಂಟಪ ಮಾಡಿದ್ವಿ. ಈ ಹೋಟೆಲ್ ಇವತ್ತು ಆಲ್ರೆಡಿ ಅವ್ರು ಕುಕ್ ಬಂದ್ಬಿಟ್ಟು ಎಲ್ಲ ಮಾಡಿದ್ದಾರೆ. ನಮ್ಗೆ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಒಂದು 2 ಗಂಟೆ ತನಕ ಅದು ಗಡುವು ಕೊಟ್ಟಿದ್ವಿ. ಅದಾದ್ಮೇಲೆ ಅದನ್ನು ಕ್ಲೋಸ್ ಮಾಡಿ. ಸರ್, ಎಷ್ಟು ಬ್ಯಾಲೆನ್ಸ್ ಇದೆ ಏನಾದ್ರು ಮಾಹಿತಿ? ಸುಮಾರು 10 ಲಕ್ಷ ಚಿಲ್ಲರೆ ಅಷ್ಟು ಬಾಕಿ ಇದೆ. ಯಾರ್ಯಾರು ತುಂಬಾ ವರ್ಷದಿಂದ ಬಾಕಿ ಉಳಿಸ್ಕೊಂಡಿದ್ದೀರಾ ಕಂದಾಯಗಳನ್ನ ದಯಮಾಡಿ ಪಟ್ಟಣದ ಅಭಿವೃದ್ಧಿ ಸಹಕರಿಸಿ ಎಲ್ಲ ಪಾವತಿ ಮಾಡಬೇಕು ಅಂತ ಕೇಳ್ಕೊಂಡ್ವಿ. ಮುಂದುವರೆದು ಯಾರ್ಯಾರು ತುಂಬಾ ಡಿಫಾಲ್ಟ್ಸ್ ಇದ್ದಾರೆ ಮುಂದಿನ ಹಂತದಲ್ಲಿ ಬೇರೆ ಎಲ್ಲರಿಗೂ ಈ ತರ ಕ್ರಮಗಳು ಕೈಗೊಳ್ತಿದ್ದಾರೆ. ಸರ್, ಅವ್ರ ಮ್ಯಾನೇಜರ್ ಹೇಳ್ತಿರೋ ಪ್ರಕಾರ ನಮ್ಗೆ ನೋಟಿಸ್ ನಿನ್ನೆ ಕೊಟ್ಟಿದ್ದಾರೆ, ನಿನ್ನೆ ನಮ್ ಗಮನಕ್ಕೆ ಕೊಡದಂಗೆ ಅಂಟಾಕ್ ಹೋಗಿದ್ದಾರೆ ಅಂತ ಹೇಳ್ತಿದ್ರು ಸರ್. ಅಂಟಾಕ್ ಕೊಡದಂಗೆ ಅಂತಲ್ಲ, ಕೊಟ್ಟಾಗ ನಮ್ಮ ಸಿಬ್ಬಂದಿಗಳ ಜೊತೆ ಇದರಲ್ಲಿ ನಡ್ಕೊಂಡಿದ್ದಾರೆ. ಮುಂದುವರೆದು ಅವ್ರು ಕೊಟ್ಟರು ಸಮೇತ ಅವರು ಇಸ್ಕೊಂಡಿಲ್ಲ, ಉದ್ದಟತನ ತೋರಿಸಿದ್ದಾರೆ. ಮತ್ತೆ ನಮ್ಮಲ್ಲಿ ಕೋರ್ಟಲ್ಲಿ ಸ್ಟೇ ಇದೆ ಅಂತ ಏನೋ ಹೇಳ್ತಾರೆ. ಸ್ಟೇ ಕಾಪಿನೂ ನಮ್ಗೆ ಕೊಡ್ಲಿಲ್ಲ. ಇದ್ರ ಬಗ್ಗೆ ನಾವು ಮೌಖಿಕವಾಗಿ ಮಾತಾಡ್ಲಿಕ್ಕೆ ಆಫೀಸ್ ಕಚೇರಿ ಕರೆದಾಗ ಸಮೇತ ಅವ್ರು ಬರಲಿಲ್ಲ. ಮತ್ತೆ ನಮ್ಮ ಪ್ರಶ್ನೆ, ಇದು ನೋಟಿಸ್ ರಿಸೀವ್ ಮಾಡ್ಕೊಳ್ಳಿಲ್ಲ, ಕರೆದಾಗೂ ಬರಲಿಲ್ಲ, ಮತ್ತೆ ನಾವು ಬಂದಾಗ ಅವ್ರು ಸಿಗ್ಲಿಲ್ಲ ಅಂದಾಗ ನಾವು ಇದೇನ್ ಮಾಡಕ್ ಸಾಧ್ಯ? ಅದಕ್ಕೆ ಕ್ಲೋಸ್. ಸರ್, ಇಲ್ಲಿ ಏನಾಗಿದೆ ಅಂದ್ರೆ ನೋಟಿಸ್ ಅನ್ನೋದನ್ನ ನಮಗೆ ನಿನ್ನೆ ಸಂಜೆ 4:15 ಕೊಟ್ಟಿದ್ದಾರೆ. ಅವರು ನೋಟಿಸ್ ಯಾವಾಗ ಪ್ರಿಂಟ್ ಹಾಕಿದ್ದಾರೆ ಅಂದ್ರೆ 20ನೇ ತಾರೀಕು 5ನೇ ತಿಂಗಳು 2025ಗೆ ಪ್ರಿಂಟ್ ಹಾಕಿದ್ದಾರೆ. 3 ದಿನ ಇವರು ಏನ್ ಮಾಡ್ತಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ 3 ದಿನ ಗಡುವು ಅಂತ ಅದರಲ್ಲಿ ಎಂಟ್ರಿ ಮಾಡಿದ್ದಾರೆ. ಆದ್ರೆ ಇವರು 20ನೇ ತಾರೀಕು ಅಂಟಿಸ್ಬೇಕಿತ್ತು. ಆದ್ರೆ 22 ತಗೊಂಬಂದು ಅಂಟಿಸೋದೇನಿತ್ತು? ಏಕಾಏಕಿ ಇವತ್ತು ನೆನ್ನೆ ಸಂಜೆ ಅಂಟಿಸಿ ಇವತ್ತು ಬೆಳಗ್ಗೆ ಬಂದು ಸೀಲ್ ಮಾಡೋಂಥದ್ದೇನಿತ್ತು? ಗಡುವನ್ನದು ಎಲ್ಲರಿಗೂ ಕಾನೂನು ರೀತಿ ಇದೇ ಇರುತ್ತಲ್ವಾ? 3 ದಿನ ಏನ್ ಮಾಡ್ತಾ ಇದ್ರು ಅಂತ ನನ್ನ ಪ್ರಶ್ನೆ ಇದು. ಈ ಹಿಂದೆ ಆಲ್ರೆಡಿ ನಿಮ್ಗೆ 2 ಸತಿ ನೋಟಿಸ್ ಕೊಟ್ಟರು, ನೋಟಿಸ್ ಬಂದಿಲ್ಲ. ಲಾಸ್ಟ್ ಇಯರ್ ಬಂದು ಅಂಟಿಸಿ ಹೋಗಿದ್ದಾರೆ. ಅದು ಸೀಲ್ ಮಾಡಿದ್ರು, ಮತ್ತೆ ಓಪನ್ ಆಗಿದೆ. ಅದು ಈ ಇಯರ್ ಬಂದ್ಬಿಟ್ಟು ಇವಾಗಲೇ ಬಂದಿರೋದು. ಈಗಾಗಲೇ 2 ಸಾರಿ ಸೀಸ್ ಮಾಡಿದಾರಂತೆ. 2 ಸಾರಿ ಸೀಸ್ ಮಾಡಿದ್ರು ನೀವು ಅಮೌಂಟ್ ಕಟ್ಟಿಲ್ಲ ಅನ್ನೋದು ಹೋಟೆಲ್ ಇದೆ. ಅದು ಹೋಟೆಲ್ ಸ್ಟೇ ಆರ್ಡರ್ ಇದೆ. ಇವತ್ತು ಅದನ್ನ ಸಬ್ಮಿಟ್ ಮಾಡಿ ನಾವು ಓಪನ್ ಮಾಡೋ ಒಂದು ಇದನ್ನ ನಾವು ಮಾಡ್ತೀವಿ. ಸ್ಟೇ ಕಾಪಿ ಏನಾದ್ರು ಅವ್ರಿಗೆ ಕೊಟ್ಟಿದ್ರಾ? ಸ್ಟೇ ಕಾಪಿ ಇವತ್ತು 3 ಗಂಟೆ ಸಿಗುತ್ತೆ. ಸ್ಟೇ ಕಾಪಿ ಇವತ್ತು ಸಬ್ಮಿಟ್ ಮಾಡಿ ಓಪನ್ ಮಾಡುತ್ತೀವಿ. ಅಲ್ಲ, ನಿಮ್ ಸಿಬ್ಬಂದಿ ಅವ್ರು ನೋಟಿಸ್ ಕೊಟ್ಟರು ಕೂಡ ತಗೊಂತಿರ್ಲಿಲ್ವ ಅಂತಲ್ಲ? ಯಾಕೆ ನೋಟಿಸ್ ಯಾವ್ದು ಬಂದಿಲ್ಲ? ಈ ಇಯರ್ ಅಲ್ಲಿ ನೋಟಿಸ್ ಯಾವ್ದು ಬಂದಿಲ್ಲ. ಬಂದಿದ್ರೆ ನಾವು ತಗೋತಾ ಇದ್ವಿ. ನಿನ್ನೆ ಕೊಡಕ್ ಬಂದ್ರು 4:15ಗೆ. ಅದೇನಿದೆ ನಾವು ಅನ್ಸ್ಬಿಟ್ಟು ಹೋಗಿ ಸರ್ ನಾವು ಮಾತಾಡ್ತೀವಿ ಅಂತ ಹೇಳಿದ್ವಿ.
ಅಂಟಿಸ್ಬಿಟ್ಟು ಹೋಗಿದ್ದಾರೆ. ಬಂದು ಇವತ್ತು ಏಕಿ ಬೆಳಿಗ್ಗೆ ಸೀಲ್ ಹಾಕಿದ್ದಾರೆ. ಈಗ ಅವರೇ ಎಂಟ್ಸೋಗಿರೋದು ಅವ್ರೆ ನಿಮ್ಗೆ ಕೊಡಕ್ ಬಂದ ನೀವು ತಗೊಂಡಿಲ್ವ ನೆನ್ನೆ? ಯಾಕಂದ್ರೆ ನಾವು ಓನರ್ ಅಲ್ಲ ಸರ್. ಓನರ್ ಬಂದ್ಬಿಟ್ಟು ನಾವು ಇಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ನಾವು ತಗೋಬಹುದು, ನಾವು ಓನರ್ ತಗೊಳ್ಳಿ ನಾವು ತಗೋತೀವಿ. ಕೋರ್ಟ್ ಸ್ಟೇ ಇದೆ ತಗೋಬೇಡಿ ಅಂತ ಅಂದಾಗ ನಾವು ತಗೊಳಕ್ ಬರೋದಿಲ್ಲ. ಅದು ತಮ್ಮ ಓನರ್ ಗಮನಕ್ಕೆ ಇದನ್ನ ಹಾಕಿದ್ರಾ ಇಲ್ವಾ? ಗಮನಕ್ಕೆ ಹಾಕಿದೀವಿ ಸರ್. ಅವರಿಗೆ ಫೋನ್ ಮಾಡಿ ಸ್ವತಃ ನಾವೇ ಫೋನ್ ಮಾಡಿ ಕೊಟ್ಟಿದ್ದೀವಿ. ಆದ್ರೆ ಅವರು ಅಂಟಿಸ್ ಹೋಗಿದ್ದಾರೆ. ಆದ್ರೂ ಇವತ್ತು ಏಕಿ ಬಂದು ಕ್ಲೋಸ್ ಮಾಡಿದ್ದಾರೆ. ಓನರ್ ಹೆಸರೇನು ಸರ್? ಪ್ರಶಾಂತ್ ಅಂತ. ಯಾವ ಊರು? ಗಂಗಾಧರಿ ಅವರ ಹೆಸರಲ್ಲಿದೆ. ಅವ್ರ ಮಗ ಪ್ರಶಾಂತ್. ಪ್ರಶಾಂತ್ ಅವರು ಯಾವ ಊರು ಸರ್? ಅವ್ರದ್ದು ಇಲ್ಲೇ ಕಿರಾಂಪುರ ಬರುತ್ತೆ. ರಾಂಪುರ ಬರುತ್ತೆ. 10 ಲಕ್ಷ ಬಾಕಿ ಇದೆ ಅಂತ ಹೇಳ್ತಾರಲ್ಲ, ಅಂತ ಹೇಳ್ತಾರೆ ಸರ್. ಕೋರ್ಟ್ ಸ್ಟೇ ಆರ್ಡರ್ ಯಾವಾಗ ಆಗಿರೋದು ಅಂದ್ರೆ ಅಲ್ಲಿಂದ ಕಂದಾಯ ಬರೋದಿಲ್ಲ. ಯಾಕಂದ್ರೆ ಇಯರಿಗೆ ಕಂದಾಯ ಯಾರು ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಅದಕ್ಕೆ ಏನಿರುತ್ತೋ ಅದು ನಡೆಯುತ್ತೆ. ಈಗ 10 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಬಾಕಿ ಇದೆ ಅದು ಕ್ಲಿಯರ್ ಮಾಡ್ತಾರೆ. ಸ್ಥಳೀಯ ಪಟ್ಟಣ ಸ್ಪಂದಿಸಬೇಕು. ಯಾಕಂದ್ರೆ ಇಷ್ಟಿದೆ ಅಂತ ಅವ್ರು ಮಾಡಿದ್ದಾರೆ. ಕೋರ್ಟಿಂದ ಸ್ಟೇ ಬಂದಿರುತ್ತಲ್ಲ ಸರ್. ಕೇಸ್ ಆಗ್ತಾಗಿಂದ ಅವ್ರು ಏನಿರುತ್ತೋ ಕೇಸ್ ಕ್ಲಿಯರ್ ಆದ್ಮೇಲೆ ಅಲ್ವಾ ಕಂದಾಯ ಕಟ್ಟಬೇಕಾಗಿರೋದು. ಪ್ರೇಕ್ಷಕರು ಏನಾದ್ರು ಬಂದಿದ್ರಾ? ಪ್ರೇಕ್ಷಕರು ಬಂದಿದ್ರು. ಅವ್ರು ಕೂಡ ತೊಂದರೆ ಆಗಿದೆ ಇವತ್ತು. ಲಾಸ್ ಆಗಿದೆ. ಲಾಸ್ಟ್ ಕೂಡ ಆಗಿದೆ ಇವಾಗ. ಹೇಳಿ. ಇವತ್ತು ಮೂವಿ ಹಾಕೊಂಡಿದೀವಿ ನಾವು. ಇವತ್ತಿಂದ ಶೋ ಇತ್ತು, ಅದನ್ನ ನಿಲ್ಸಿ ಕ್ಲೋಸ್ ಮಾಡ್ಕೊಂಡಿದ್ದೀವಿ. ರಿಲೀಸಿಂಗ್ ಮೂವಿ ಇತ್ತಾ? ರಿಲೀಸಿಂಗ್ 3rd ವೀಕ್ ಅಲ್ಲಿ ಇದೆ.